ದೇವರಾಯನದುರ್ಗ ದೇವರಾಯನದುರ್ಗ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಬೆಟ್ಟದ ಸಾಲು ಮತ್ತು ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿದೆ. ನೀವು ಹೇಳಿದಂತೆ ಇದು ಪ್ರಕೃತಿಯ ಸೊಬಗು, ದಟ್ಟ ಕಾಡುಗಳು ಮತ್ತು ಪುರಾತನ ದೇವಾಲಯಗಳ ಒಂದು ಅದ್ಭುತ ಸಂಗಮವಾಗಿದೆ. ದೇವರಾಯನದುರ್ಗದ ಪ್ರಮುಖ ಆಕರ್ಷಣೆಗಳು ಮತ್ತು ವೈಶಿಷ್ಟ್ಯಗಳು ಇಲ್ಲಿವೆ. ಪುರಾತನ ದೇವಾಲಯಗಳು. ಈ ಬೆಟ್ಟದ ಮೇಲೆ ಪ್ರಸಿದ್ಧವಾದ ಯೋಗಾನರಸಿಂಹ ಮತ್ತು ಬೆಟ್ಟದ ಕೆಳಗೆ ಭೋಗಾನರಸಿಂಹ ಸ್ವಾಮಿಯ ದೇವಾಲಯಗಳಿವೆ. ಬೆಟ್ಟದ ತುದಿಯಲ್ಲಿರುವ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನವನ್ನು ತಲುಪಲು ಮೆಟ್ಟಿಲುಗಳನ್ನು ಹತ್ತಬೇಕು. ಪ್ರಕೃತಿಯ ಸೊಬಗು ಮತ್ತು ಚಾರಣ, ಟ್ರೆಕ್ಕಿಂಗ್ ಚಾರಣಿಗರಿಗೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಇದು ನೆಚ್ಚಿನ ತಾಣ. ಬೆಟ್ಟದ ಸುತ್ತಲೂ ದಟ್ಟವಾದ ಕಾಡಿದ್ದು ಹಸಿರಿನಿಂದ ಕಂಗೊಳಿಸುತ್ತದೆ. ಮುಂಜಾನೆ ಅಥವಾ ಸಂಜೆ ಇಲ್ಲಿನ ವಾತಾವರಣ ಮತ್ತು ಸೂರ್ಯೋದಯ ವ ಸೂರ್ಯಾಸ್ತದ ದೃಶ್ಯಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ಐತಿಹಾಸಿಕ ಹಿನ್ನೆಲೆ. ಈ ಬೆಟ್ಟಕ್ಕೆ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರ್ ಅವರ ನೆನಪಿನಲ್ಲಿ ದೇವರಾಯನದುರ್ಗ ಎಂದು ಹೆಸರಿಡಲಾಗಿದೆ. ಬೆಟ್ಟದ ಮೇಲೆ ಕೋಟೆಯ ಅವಶೇಷಗಳನ್ನು ಇಂದಿಗೂ ಕಾಣಬಹುದು. ಬೆಂಗಳೂರಿನಿಂದ ಕೇವಲ 70-80 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ವಾರಾಂತ್ಯದ ಒಂದು ದಿನದ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾದ ಮತ್ತು ಪ್ರಶಾಂತವಾದ ತಾಣವಾಗಿದೆ.